ನಿಮ್ಗೆ ಇಂಡಿಯಾದಲ್ಲಿ ಒಂದು ಬೆಸ್ಟ್ ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಂತ ಹೇಳಿ ಒಂದು 2 times ಒಂದು ಅವಾರ್ಡ್ ಸಿಕ್ಕಿದೆ. ಅಕ್ಷಯ ಬಯೋಟೆಕ್ ಅನ್ನೋ ಸಂಸ್ಥೆ ಒಂದು 2007ರಿಂದ ಒಂದು ಅಡಿಕೆಗೆ ಒಂದು ವರ್ಕ್ ಮಾಡ್ತಾ ಇದೆ. ಅಡಿಕೆಯಲ್ಲಿ ಏನೇ ಡಿಸೀಸ್ ಇರಲಿ, ನಿಮ್ಗೆ ಏನೇ ತೊಂದರೆ ಇರಲಿ, ಇವ್ರು ಅಡಿಕೆಗೆ A to Z ಒಂದು ಸೊಲ್ಯೂಷನ್ ಇದೆ. ಜನ ಏನಕ್ಕೋಸ್ಕರ ನಿಮ್ ಗೊಬ್ಬರನೇ ಚೂಸ್ ಮಾಡ್ಬೇಕು? ರೈತ ನಾನೊಬ್ಬ ರೈತ ಆಗಿ ಅಡಿಕೆನ ಏನಕ್ಕೆ ಸೆಲೆಕ್ಷನ್ ಮಾಡ್ಬೇಕು ಸರ್? ಆಕ್ಚುಲಿ ಇದು ಬಂದು ಸೊ ನಮ್ದು ಏನಪ್ಪಾ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಸಸಿ ಗಿಡಗಳಿಂದ ಹೇಳ್ಕೊಂಡ್ಬರ್ತೀನಿ ಸರ್. ಸಸಿ ಗಿಡಗಳಲ್ಲಿ ಏನಪ್ಪಾ ಅಂತಾರೆ, ಸೊ ಗಿಡ ಬೇರ್ ಬಿಡೋದಕ್ಕೆ ತುಂಬಾ ಚೆನ್ನಾಗಿ ಅನುಕೂಲ ಮಾಡ್ಕೊಡ್ತಾರೆ ಸರ್ ನಮ್ ಗೊಬ್ಬರದಲ್ಲಿ. ಏನಂತಂದ್ರೆ ನೋಡಿ, ಈ ತರ ಈ ಗಿಡ ಬಂದ್ಬಿಟ್ಟು ಇದು ಹೊಸದಾಗಿ ಇಟ್ಟಿದ್ದು ಈ ತೋಟಕ್ಕೆ ಗೊಬ್ಬರ ಕೊಡ್ಬೇಕಾದ್ರೆ ಕೊಟ್ಟಿದಂತ ಸರ್. ಗಿಡ ಒಂದು ವರ್ಷದ ಗಿಡ ಸರ್. ಇದು 1 ರಿಂದ 1 ವರ್ಷದ ಗಿಡ ಎಷ್ಟು ತುಂಬಾ ಚೆನ್ನಾಗಿದೆ ಸರ್. ಅಂದ್ರೆ ಇದು ಆಕ್ಚುಲಿ ತಂದಂತ ಟೈಮ್ ಅಲ್ಲಿ ಬರೀ ಗಿಡ ಹಿಂಗೆ ಸಣ್ಣಗಿದೆ ಸರ್. ಇದು ಅಂದ್ರೆ ನಾವು ಆಲ್ಮೋಸ್ಟ್ ತೆಂಡೆ ಗಿಡ ಇಡಬೇಕು ಅಂತ ಹೇಳ್ತಾರೆ ಸರ್. ಈಗಿನ ರೈತರು ಕೂಡ ಏನಂದ್ರೆ ಫಾಸ್ಟ್ ಜಾಸ್ತಿ ಇದಾರೆ ಸರ್. ಫಾಸ್ಟ್ ಜಾಸ್ತಿ ಇರೋದ್ರಿಂದ ಏನ್ ಮಾಡ್ತಾರೋ, ತೆಂಡೆ ಗಿಡ ಕಾಯಲ್ಲ ಸರ್. ಅಂದ್ರೆ ಬುಡ ದಪ್ಪ ಆಗತಕ್ಕ ಗಿಡಗಳನ್ನ ಕಾಯಲ್ಲ ಸರ್, ಬೇಗ ತಂದು ಇಟ್ಬಿಡ್ತಾರೆ ಸರ್. ಸ್ಟಾರ್ಟಿಂಗ್ ಇಟ್ಟಂತ ಟೈಮಲ್ಲಿ ಒಂದು 1/2 kg ಕೊಟ್ಟರು ಸಾಕು ಸರ್, ಏನ್ ತೊಂದ್ರೆ ಇಲ್ಲ ಸರ್. ಸರಿ ಸರ್. ಅದಾದ್ಮೇಲೆ ಒಂದು 3 ತಿಂಗಳು ಆದ್ಮೇಲೆ, ಅಂದ್ರೆ 3 ತಿಂಗಳು 4 ತಿಂಗಳು ಆದ್ಮೇಲೆ ಮತ್ತೆ ಇನ್ನೊಂದು ಟೈಮ್ ಗೊಬ್ಬರ ಕೊಡ್ತಾರೆ ಸರ್ ರೈತರು. ಅಂದ್ರೆ ಗಿಡಗಳಿಗೆ ಗೊಬ್ಬರ ಕೊಡ್ತಾರೆ ಸರ್. ಅವಾಗ ಗಿಡಕ್ಕೆ 1 kg ಕೊಟ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಸರ್. ಅಷ್ಟರ ಬೇರು ಬಿಟ್ಕೊಂಡಿದೆ ಸರ್. ಒಂದು ಗಿಡ ಸಾಯೋದಿಲ್ಲ ಸರ್. ಗಿಡ ದೊಡ್ಡದಾದ್ಮೇಲೆ 4 kg ಕೊಟ್ಟರೆ ಸೂಪರ್ ರಿಸಲ್ಟ್ ಸರ್.